ಜಿಲ್ಲಾಧಿಕಾರಿಗಳೇ, ತಾವು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಬಂದಿದ್ದು ಮೊದಲನೇ ಸಲ. ನಾನು ಸುಮಾರು 18 ವರ್ಷ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಹುಮ್ನಾಬಾದ್ ಕ್ಷೇತ್ರ ಜನ ಒದಗಿಸಿದ್ದಾರೆ. 18 ವರ್ಷ ಈ ಕ್ಷೇತ್ರದ ಶಾಸಕನಾಗಿ ಈ ಜಾತ್ರಾ ಮಹೋತ್ಸವ ಒಳ್ಳೆ ರೀತಿಯಿಂದೆಲ್ಲ ಮಾಡ್ತಕ್ಕಂಥ ಕಾರ್ಯ ಪ್ರಪ್ರಥಮವಾಗಿ ತಾವು ಜಿಲ್ಲಾಧಿಕಾರಿಗಳು ಬಂದು ಸಂತೋಷ ಹೇಳ್ತಾ ಇದ್ದೀನಿ. ನಾನು ಕೇಳಿಸ್ಕೊಳ್ಳಿ, ತಾವು ಜಿಲ್ಲಾಧಿಕಾರಿಗಳು ಮೊದಲನೇ ಸಲ ಬಂದಿದ್ದೀರಿ, ಅಭಿನಂದನೆ ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ಅದೇ. ನಾನು ಮುಜರಾಯಿ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಸುಮಾರು 1 ವರ್ಷ 2 ತಿಂಗಳು ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಮುಜರಾಯಿ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇವತ್ತೇನು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಈ ಜಾತ್ರಾದಲ್ಲಿ ನಾವು ನೀವು ಕೂಡಿ ಏನು ಮಾಡೋಕ್ಕಾಗೋದಿಲ್ಲ. ಇರ್ತಕ್ಕಂಥ ಭಕ್ತಾದಿಗಳು ತಮ್ಮದೇ ಆದಂಥ ಕಾರ್ಯ ಇಲ್ಲಿ ಸಾಯಂಕಾಲ ನಾಳೆ ಈ ಮೆರವಣಿಗೆ ಪ್ರಾರಂಭ ಆಯ್ತು ಅಂದ್ರೆ 18 ತಾಸು 20 ತಾಸು ಮೆರವಣಿಗೆ ನಡೀತದೆ ಮೇಡಮ್. ಆ ಮೆರವಣಿಗೆ ವೀರಭದ್ರೇಶ್ವರ ಹೊತ್ಕೊಂಡು ಇಲ್ಲಿಂದ ಹೋಗ್ಬೇಕು ಬರ್ಬೇಕಂದ್ರೆ ವಾಲಂಟಿಯರ್ಸ್ ಅವರು ಯಾರು ಕೂಡ ನಾವು ಸರ್ಕಾರದಿಂದ ಆಗ್ಲಿ ನಾನಾಗ್ಲಿ ಯಾರಿಗೆ ದುಡ್ಡು ಕೊಟ್ಟರು ಬರ್ತಾರಂತಲ್ಲ, ಅವ್ರವ್ರು ಭಕ್ತಿಲಿಂದ ಅವ್ರವ್ರು ಇದರಿಂದ ಅವ್ರು ಬಂದು ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಹುಮ್ನಾಬಾದ್ ಜಾತ್ರಾ ನಡೀತದೆ. ಯಾಕಂದ್ರೆ ಅದ್ರ ಹಿಸ್ಟ್ರಿ ನಾನು ಹೇಳಕ್ ಬಯಸ್ತೀನಿ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕೂಡ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜಾತ್ರಾ ಬಹಳ ಯಶಸ್ವಿಯಾಗಿ, ಯಾಕಂದ್ರೆ ಇದು ಬಹಳ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಅನೇಕ ರಾಜ್ಯಗಳಿಂದ ಮತ್ತು ಕರ್ನಾಟಕದಲ್ಲಿ ಕೂಡ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಈ ಜಾತ್ರಾದಲ್ಲಿ ಪಾಲ್ಗೊಳ್ತಾರೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ತಮ್ಮದೇ ಆದಂತ ಪೊಲೀಸ್ ಇಲಾಖೆ ತಮ್ಮ ಪೊಲೀಸ್ ಇಲಾಖೆ ಕಾರ್ಯವೈಖರಿ ಕೆಲಸ ಮಾಡ್ತಾರೆ. ಇವತ್ತು ವಿಶೇಷವಾಗಿ ಮುನ್ಸಿಪಾಲಿಟಿದವರು ನಮ್ಮ TMC ಕೌನ್ಸಿಲರ್ ಮತ್ತು ಅಧ್ಯಕ್ಷರು ಇಲ್ಲ, ಈಗೇನು CO ಇದ್ದಾರೆ. ಇವತ್ತು ಏನು ಸ್ವಚ್ಛತೆ ಕಾಪಾಡಬೇಕು, ಬಂದಂತ ಜನರಿಗೆ ಅನಾನುಕೂಲತೆ ಆಗ್ಬಾರ್ದು, ಸ್ವಚ್ಛತೆ ಇರಬೇಕು ಅಂತ ಅವ್ರ ಮೇಲೆ ಒಂದು ಜವಾಬ್ದಾರಿ. ಇನ್ನೊಂದು ಜವಾಬ್ದಾರಿ ಎಲೆಕ್ಟ್ರಿಸಿಟಿ. ಇವತ್ತೇನು ಕರೆಂಟ್ ಒಳ್ಳೆ ರೀತಿಯಿಂದ ಕರೆಂಟ್ ಇರಬೇಕು, ಕರೆಂಟ್ ಯಾವುದೇ ರೀತಿಯಿಂದ ತೊಂದರೆ ಕೊಡಬಾರ್ದು ಅಂತ ಅದು ಒಂದು. ಇವತ್ತೇನು ಬೇರೆ ಬೇರೆ ಆಸ್ಪತ್ರೆ, ಇವತ್ತು ಡಾಕ್ಟರ್ಸ್ ಇವತ್ತೆಲ್ಲ ಬಹಳ ಲಕ್ಷಾಂತರ ಜನ ಬರ್ತಾರ ಅಂತ ನಾವು ಮುನ್ನೆಚ್ಚರಿಕೆವಾಗಿ ಅಲ್ಲಲ್ಲಿ ಆಸ್ಪತ್ರೆಗಳು ಇರ್ತಕ್ಕಂಥ ಡಾಕ್ಟರ್ಸು ಸ್ಟಾಫು ಎಲ್ಲರೂ ಕೂಡ ರೆಡಿ ಇರ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಬೇಕಿತ್ತು ಜಿಲ್ಲಾಧಿಕಾರಿಗಳೇ. ಇವತ್ತು ಅದ್ರ ಮಟ್ಟಿಗೆ ಇವತ್ತೇನು ಭಕ್ತಾದಿಗಳು ಸೇರಿದಾರ, ಇವತ್ತೆಲ್ಲರೂ ನಾವು ಯಾವುದು ಕೂಡ ಇದರಲ್ಲಿ ನಾನು ನೀನು MLA ಮಿನಿಸ್ಟ್ರು MLC ಅಂತ ಯಾರನ್ನಿಂದ ಮಾಡೋಕ್ಕಾಗೋದಿಲ್ಲ. ಇದು ಭಕ್ತಾದಿಗಳಿಂದ ಈ ಜಾತ್ರಾ ಬಹಳ ಯಶಸ್ವಿಯಾಗಿ ಆಗ್ತದೆ. ಇವತ್ತೇನು ಹುಮ್ನಾಬಾದಲ್ಲಿ ನಡೀತಕ್ಕಂಥ ಪೂರ್ವ ಸಿದ್ಧತೆ ಸಭೆಯಲ್ಲಿ ಏನಪ್ಪ ಏನಾಗ್ತದ ಏನ್ ಬಿಡ್ತದ ಅಂತ ಇಲ್ಲಿ ಯಾವುದು ಏನೂ ಆಗೋದಿಲ್ಲ. ವೀರಭದ್ರೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಆಗ್ತದ ಅಂತ ನನ್ನ ಗಂಗಾಧರ್ ಶ್ರೀಗಳ ಪಾದಗಳೇ ಚರಣಿಗೆ ಮುಟ್ಟಿ ಇವತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಈ ವೀರಭದ್ರೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಇವತ್ತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾಕಷ್ಟು ಜನ ಸೇರಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಇವತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಜೇರ್ಪೇಟ್ ಇರ್ಬೋದು, ಬಾಲಾಜಿ ಗುಡಿ ಇರ್ಬೋದು, ವಿಶ್ವಗುರು ಬಸವಣ್ಣನ ಸ್ಟ್ಯಾಚ್ಯೂ ಹತ್ರ ಇರ್ಬೋದು, ನಮ್ಮ ಮನೆ ಹತ್ರ ಇರ್ಬೋದು, ತಮ್ಮದೇ ಆದಂತ ಕಾರ್ಯದಲ್ಲಿ ಯಶಸ್ವಿ ತಾವು ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಅನೇಕ ಬಾರಿ ತಾವು ನೋಡಿದಿರಿ. ಅವರವರೇ ಇದರಲ್ಲಿ ಯಾರು ಒಂದು ಪರಿವಾರದಿಂದ ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಸೇರಿ ಸಾಮೂಹಿಕವಾಗಿ ಹುಮ್ನಾಬಾದ್ ಜನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಆಗ್ತದೆ. ಯಾಕಂದ್ರೆ ಇವತ್ತು ಬಂದಂತ ಜನರಿಗೆ ಯಾವುದು ಅನಾನುಕೂಲತೆ ಆಗ್ಕೊಡುದು ಅಂತ ಆ ಉದ್ದೇಶದಿಂದ ಸುಮಾರು 8 ವರ್ಷದಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಇವತ್ತು ಅದಕ್ಕೆ ಬಿಟ್ಟು ಇವತ್ತೇನ್ ತಾವೆಲ್ಲ ಕೂತಿದ್ರಿ, ಇನ್ನು ನಿಮ್ದು ಏನಾದ್ರು ಅನಿಸಿಕೆ ಇದ್ರು ಕೂಡ ಹೇಳಬೇಕು ಅಂತ ಇವತ್ತ ನಾವೆಲ್ಲ ಕೇಳ್ಕೊಂಡೇವು. ಪಾಪ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ, ನೀವೆಲ್ಲ ಬರ್ತೀರಾ, ಮೀಟಿಂಗ್ ಅಟೆಂಡ್ ಆಗ್ತೀರಾ, ನಿಮ್ದೇ ಆದಂತ ಸಲಹೆಗಳು ಕೂಡ ಕೊಡ್ತೀರಾ. ಎಲ್ಲೋ ಸಣ್ಣ ಪುಟ್ಟ ಏನಾದ್ರೂ ಬದಲಾವಣೆ ಆಗ್ಬೇಕಾಗಿತ್ತು ಅಂದ್ರೂ ಕೂಡ ನೀವೆಲ್ಲರೂ ಕೂಡ ಮಾತಾಡ್ತೀರಾ. ಇವತ್ತ ತಾವ್ ಯಾರು ಕೂಡ ಮಾತಾಡಲ್ಲ, ಇಲ್ಲೇನು ಇಲ್ಲ. ಯಾರಿಗೆ ಏನಾದ್ರೂ ಹೇಳ್ಬೇಕಿದ್ರು ಕೂಡ ಜಿಲ್ಲಾಧಿಕಾರಿಗಳು ಇದ್ದಾರ, ಗಂಗಾಧರ್ ಶಿವಾಚಾರ್ಯರು ಇದ್ದಾರ, ತಾವ್ ಹೇಳ್ಬೋದು. ಯಾಕಂದ್ರೆ ಇದ್ರಲ್ಲಿ ಭಯ ಪಡ್ತಕ್ಕಂಥದ್ದು ಏನಿಲ್ಲ. ಏನ್ ಆಗ್ಬೇಕು, ಇವತ್ತು ಈ ಜಾತ್ರಾ ಯಶಸ್ವಿ ಆಗ್ಬೇಕು. ಇವತ್ತು ಏನಿದೆ, ನನಗ ಬೆಂಗಳೂರಿನ ಮಾಧ್ಯಮದವ್ರು ಫೋನ್ ಮಾಡಿದ್ರು, ಇಲ್ಲ ನಿಮ್ಮಲ್ಲಿ ಜಾತ್ರಾ ಈಗ ಮೊನ್ನೆ ಆಗಿರ್ತಕ್ಕಂಥ ಘಟನೆಯಿಂದ ಜಾತ್ರಾ ಅಸ್ತವ್ಯಸ್ತ ಆಗ್ತದೆ ಅಂತ ನಾನು ಮೇಡಮ್ ಅವ್ರಿಗೆ ಹೇಳ್ದ. ಬೆಂಗಳೂರು ಕೂಡ ಮಾಧ್ಯಮದವ್ರಿಗೆ ಈ ಜಾತ್ರಾಕ ಅದಕ್ಕೆ ಯಾವುದು ಕನೆಕ್ಷನ್ ಬೇಡ, ಈ ಬರ್ತಕ್ಕಂಥ ಜಾತ್ರಾ ಹೋದ ವರ್ಷ 10 ವರ್ಷದಿಂದ ಏನ್ ಯಾವ ರೀತಿ ಆಗ್ತಿತ್ತು ಅದಕ್ಕಿಂತ ಅಧೂರಿಯಾಗಿ ಈ ಜಾತ್ರಾ ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಾನು ಅವ್ರಿಗೆ ಕೂಡ ಹೇಳಿದೀನಿ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ನಾವೆಲ್ಲರೂ ಕೂಡಿ
ಒಳ್ಳೆ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಾವೆಲ್ಲ ಕೂಡ್ ಮಾಡೋಣ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆ ಮಾಡೋಣ. ಯಾರು ಬಂದ್ರು ಕೂಡ ಹುಮ್ನಾಬಾದ್ ಜಾತ್ರಾ ವಿಷಯದಲ್ಲಿ ಬೇರೆ ಬೇರೆ ಗ್ರಾಮಗಳು, ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾಗ ಎಷ್ಟು ಒಳ್ಳೆ ರೀತಿಯಿಂದ ಜಾತ್ರಾ ಮಹೋತ್ಸವ ಮತ್ತು ಆ ಕಮಿಟಿ, ಇವತ್ತು ಅಧ್ಯಕ್ಷ ವೀರಣ್ಣ ಪಾಟೀಲ್ ಇರ್ಬೋದು, ಅನೇಕ ಜನ ಸದಸ್ಯರು ಕೂಡ ಇದ್ದಾರೆ. ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಯಶಸ್ವಿಯಾಗಿ ನಡೀಬೇಕು ಅಂತ ನಿಮ್ಮೆಲ್ಲರ ಆಸೆ ಇದೆ, ನಂದು ಆಸೆ ಇದೆ, ನಮ್ಮೆಲ್ಲರ ಆಸೆ ಒಂದೇ ಇದೆ, ಈ ಜಾತ್ರಾ ಯಶಸ್ವಿ ಆಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತೇನು ಗಂಗಾಧರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಾವು ಪ್ರತಿ ವರ್ಷ ಅವ್ರ ಸಾನ್ನಿಧ್ಯದಲ್ಲೇ ಒಂದು ಮೀಟಿಂಗ್ ಮಾಡಿ ಶ್ರೀಗಳ ಒಂದು ಆದೇಶ ಯಾವ ರೀತಿ ನಾವು 14ನೇ ತಾರೀಕು 7 ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡಬೇಕು, ಯಾವಾಗ ತೇರು ಎಳಿಬೇಕು, ಯಾವಾಗ ಅಗ್ನಿ ಪ್ರವೇಶ ಆಗ್ಬೇಕು, ಎಲ್ಲರೂ ಶ್ರೀಗಳ ಒಂದು ನಮಗೆಲ್ಲ ಆದೇಶ ಮಾಡ್ತಾರ. ಆ ಆದೇಶ ಕೊಡುವಾಗಿ ನಾವು ನೀವು ಕೂಡ ನಡೀತಕ್ಕಂತಿದೆ. ಅದ್ ಸಲುವಾಗಿ ತಮ್ಗೆಲ್ಲರಿಗೆ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಈ ವರ್ಷ ಜಾತ್ರಾ ಕೂಡ ಬಹಳ ಅದ್ಭುತ ಮಾಡೋಣ. ನಿಮ್ಮೆಲ್ಲರ ಸಹಕಾರ, ಯಾಕಂದ್ರೆ ನೀವು ಮಾಡ್ಬೇಕು ನಾ ಮಾಡ್ಬೇಕು ಅಂದ್ರೆ ಆಗಲ್ಲ. ಅಲ್ಲಿ ಬೆಂಕಿ ಅಂತ ವೀರಭದ್ರನ ತಾನೇ ಹೆಂಗ್ ಮಾಡ್ಬೇಕು ಹಾಗೆ ಮಾಡ್ಕೋತಾರೆ. ನಾವು ಮಾಡಿದ್ರೇನು ನೀವು ಮಾಡಿದ್ರೆ ಯಾರು ಮಾಡಿದ್ರು ಕೂಡ ಆ ವೀರಭದ್ರ ಬಲ್ಲಿ ಅಂತ ಶಕ್ತಿ ಇದೆ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಈ ಜಾತ್ರಾ ಮಾಡೋಣ ಅಂತ ನಾನು ಹೇಳಿ, ಎಲ್ಲರಿಗೆ ಇವತ್ತು ಅಧಿಕಾರಿ ವರ್ಗದವರು ತಮಗೆ ಜವಾಬ್ದಾರಿ ಕೊಡ್ತದೆ. ತಹಶೀಲ್ದಾರ್ ಅವರೇ ಏನೇನು ಜವಾಬ್ದಾರಿ ಇದೆ ಎಂಬುದು ಎಲ್ಲರೂ ಕಟ್ಟುನಿಟ್ಟಾಗಿ ತಾವು ಕೂಡ ಪಾಲನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಈ ಕಮಿಟಿ ಅಧ್ಯಕ್ಷರು ಸದಸ್ಯರು ಏನಿದ್ದಾರಲ್ಲ ಸಲಹೆಗಳು ಪಡೆದು ಒಳ್ಳೆ ರೀತಿಯಿಂದ ಎಸಿ ಅವರು ಅಧ್ಯಕ್ಷತೆಯಲ್ಲಿ ಏನ್ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಒಳ್ಳೆ ರೀತಿಯಿಂದ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ, ನನಗೂ 4 ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗಂಗಾಧರ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವೀರಭದ್ರೇಶ್ವರ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.